ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ಇವತ್ತಿನ ದಿವಸ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಪ್ರಾಬ್ಲಮ್ನ ಇವತ್ತು ಸಾಲ್ವ್ ಮಾಡೋಣ. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ಓಕೆ, ನೋಡ್ಕೊಳ್ಳಿ ಏನು ಅಂದ್ಬಿಟ್ಟಿದೆ. ಪ್ರಾಬ್ಲಮ್ನ ಈ ರೀತಿನೂ ಕೂಡ ಕೊಡಬಹುದು. Amit Limited, a domestic company, provides the following statement of profit or loss. ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ ಮಾಡುವಾಗ ಮತ್ತು ಅಸೆಸ್ಮೆಂಟ್ ಆಫ್ ಕಂಪನಿಯ ಕೆಲವು ಪ್ರಾಬ್ಲಮ್ ಮಾಡುವಾಗ ಏನಾಗಿರೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ರೀತಿ ಕೊಟ್ಟಿರೋನು, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಇರೋ ಹಾಗೆ. ಆದರೆ ಇಲ್ಲಿ ಅವನು ಕೊಟ್ಟಿರುವಂತಹದ್ದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಕಂಪನೀಸ್ ಆಕ್ಟ್ 2013 ಶೆಡ್ಯೂಲ್ 3 ಪ್ರಕಾರವಾಗಿ ಅವನು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ನ ಕೊಟ್ಟಿರ್ತಾನೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಷ್ಟೇ. ಫಸ್ಟ್ ಎಲ್ಲ ಇಲ್ಲಿ ರಿಸಿಟ್ಸ್ ಕೊಟ್ಟಿರ್ತಾನೆ, ಅಂದರೆ ಇನ್ಕಮ್ಸ್ ಕೊಟ್ಟಿರ್ತಾನೆ. ಇನ್ಕಮ್ನಲ್ಲಿ ನೆಕ್ಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ನೆಲ್ಲ ಲೆಸ್ ಮಾಡ್ತಾನೆ. ಇನ್ಕಮ್ಸ್ ಎಲ್ಲ ತಗೊತಾನೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ತಗೊತಾನೆ, ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ನ ಕಳೀತಾನೆ. ನೋಡಿ, ಫಸ್ಟು ಇನ್ಕಮ್ ಇದೆ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಆ್ಯಂಡ್ ಅದರ್ ಇನ್ಕಮ್ಸ್. ಅದನ್ನು ಎರಡನ್ನೂ ಟೋಟಲ್ ಮಾಡಿದ್ರೆ ಟೋಟಲ್ ರೆವಿನ್ಯೂ ಅಂದರೆ ಟೋಟಲ್ ಇನ್ಕಮ್ ಆಯಿತು. ಅದರಲ್ಲಿ ಎಕ್ಸ್ಪೆನ್ಸಸ್ ಏನೇನಿದೆ ಆ ಎಕ್ಸ್ಪೆನ್ಸಸ್ನೆಲ್ಲ ಟೋಟಲ್ ಆಗ್ತಾನೆ. ಆ ಟೋಟಲ್ ರೆವಿನ್ಯೂನಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಕಳೆದು ಬರೋದು ನೆಟ್ ಪ್ರಾಫಿಟ್. ಆ ನೆಟ್ ಪ್ರಾಫಿಟಲ್ಲಿ ಇನ್ಕಮ್ ಟ್ಯಾಕ್ಸ್ ಕಳೀತಾನೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದಿರುತ್ತೆ. ಡಿಫ್ರೆನ್ಸ್ ಇಷ್ಟೇ, ಡೆಬಿಟಲ್ಲಿ ಇರೋ ಎಕ್ಸ್ಪೆನ್ಸಸ್ ಎಲ್ಲ ಕಳೆದಿರ್ತಾನೆ, ಕ್ರೆಡಿಟ್ ಸೈಡ್ ಇರೋವಂಥ ಇನ್ಕಮ್ಸ್ನೆಲ್ಲ ಫಸ್ಟೇ ಸ್ಟಾರ್ಟಿಂಗಲ್ಲೇ ತೊಗೊಂಡಿರ್ತಾನೆ ಅಷ್ಟೇ. ಡೋಂಟ್ ಬಿ ಕನ್ಫ್ಯೂಸ್. ಸೊ ಇಷ್ಟು ಮಾಡೋಕ್ಕೆ ಮೊದಲು ನಾವೇನು ಮಾಡಬೇಕು, ಫಸ್ಟು ನಾವು ತೊಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ನೆಕ್ಸ್ಟ್ ಆ್ಯಡ್ ಡಿಸಲೋಡ್, ಶಾರ್ಟ್ ಫಾರ್ಮ್ ಬರೆದಿರ್ತೀನಿ, ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಡಿಸಲೋಡ್ ಎಕ್ಸ್ಪೆನ್ಸ್ ಡೆಬಿಟೆಡ್ ಟು P&L ಅಕೌಂಟ್. ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಜಾಗ ಜಾಸ್ತಿ ಬಿಟ್ಟಿರೋಣ. ಲೆಸ್ ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ನಿಮಗೆಲ್ಲ ಗೊತ್ತಿದೆ ಅನ್ನೋ ಉದ್ದೇಶಕ್ಕೆ, ಪ್ರಾಕ್ಟೀಸ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ. ಒಂದು 2-3 ಲೈನ್ ಬಿಟ್ಟರೆ ಸಾಕು. ಲೆಸ್ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ ಆರ್ exempted incomes credited to P&L ಅಕೌಂಟ್. ಈಗ ಇವಾಗ ನಾವು ಮಾಡಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿರೋದು 17,27,000. 17,27,000. ಈಗ ನಾವಿವಾಗ 1 by 1 ಐಟಮ್ಸ್ ನೋಡ್ಕೊಂಡು ಹೋಗೋಣ. ಎಸ್, ರೆವಿನ್ಯೂ ಫ್ರಮ್ ಆಪರೇಷನ್ಸ್, ದಟ್ ಈಸ್ ಸೇಲ್ಸ್. ಅಲೋಡ್ ಅದರ್ ಇನ್ಕಮ್ಸ್ ಅಲ್ಲಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡ್ other head of income from other sources, that is other head of incomes. So dividend
ಫ್ರಮ್ ಡೊಮೆಸ್ಟಿಕ್ ಕಂಪನಿ ಏನಾಗಿರುತ್ತೆ, ಎಷ್ಟಾಗಿರುತ್ತೆ, ಎಕ್ಸೆಂಪ್ಟ್ ಆಗಿರುತ್ತೆ ಅಂತ ಬರೀಬಾರ್ದು, ಜ್ಞಾಪಕ ಇರಲಿ. ಎಕ್ಸೆಂಪ್ಟ್ ಆಗೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಎಕ್ಸೆಂಪ್ಟ್ ಅಂತ ಬರೀಬೇಕು. ಇಲ್ಲಿ ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾನೆ. ಸೊ 5,000 ಏನ್ ಮಾಡಬೇಕಾಗಿರುತ್ತೆ, ನಾವು ಲೆಸ್ ಮಾಡಬೇಕಾಗಿರುತ್ತೆ 5,000. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರೆಕವರ್ಡ್. ಇದು ಬ್ಯಾಡ್ ಡೆಟ್ಸ್ ರೆಕವರ್ಡ್, ಇದು ಅಲೋಡ್ ಅರ್ಲಿಯರ್ ಆಗಿದ್ರೆ ಈಗಲೂ ಅಲೋಡ್ ಆಗುತ್ತೆ, ಡಿಸಲೋಡ್ ಅರ್ಲಿಯರ್ ಆಗಿದ್ರೆ ಈಗಲೂ ಡಿಸಲೋಡ್ ಆಗುತ್ತೆ. ಏನಾಗಿದೆ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡೋಣ, ಅಲ್ಲಿವರೆಗೂ ಅದು ಪೆಂಡಿಂಗ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂತೆ, ಏನದು ಏನೇನು ಎಕ್ಸ್ಪೆನ್ಸಸ್ ಅಂತ ನೋಡ್ಕೊಂಡೋಣ. ಪರ್ಚೇಸಸ್ ಅಲೋಡ್, ಚೇಂಜಸ್ ಇನ್ ಇನ್ವೆಂಟರಿ 40,000 ಅನ್ನೋದು ಓಪನಿಂಗ್ ಸ್ಟಾಕ್, 1 lakh ಅನ್ನೋದು ಕ್ಲೋಸಿಂಗ್ ಸ್ಟಾಕ್. ನೆಟ್ ರಿಸಲ್ಟ್ ಕೊಟ್ಟಿದ್ದಾನೆ. ಅಲೋಡ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಯಾವ್ಯಾವುದು, ಡೈರೆಕ್ಟ್ ವೇಜಸ್ ಅಲೋಡ್, ಸ್ಯಾಲರೀಸ್ ಅಲೋಡ್, ಫೈನಾನ್ಸ್ ಕಾಸ್ಟ್ ಯಾವ್ಯಾವುದು ಅಂತ ಹೇಳ್ತಾ ಇದ್ದಾನೆ. ಡಿಪ್ರಿಸಿಯೇಷನ್ ಎಷ್ಟಂತೆ, ಡಿಪ್ರಿಸಿಯೇಷನ್ 1,50,000. ಈ 1,50,000 ಅಡ್ಜಸ್ಟ್ಮೆಂಟ್ ಆಗಿ ಏನಾದ್ರು ಕೊಟ್ಟಿದ್ರೆ ಅದನ್ನ ಲೆಸ್ ಮಾಡಿ ಈ ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಲ್ಲಿ ಕೊಟ್ಟಿರೋದನ್ನ ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಅದನ್ನು ಟ್ರೀಟ್ಮೆಂಟ್ ಕೊಡೋಣ. ಜನರಲ್ ಎಕ್ಸ್ಪೆನ್ಸಸ್ ಅಲೋಡ್, MD's ರೆಮ್ಯುನರೇಷನ್ ಅಲೋಡ್, ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್ ಅಲೋಡ್, ಎಕ್ಸೈಸ್ ಪೆನಾಲ್ಟಿ. ಎಕ್ಸೈಸ್ penalty 1,10,000. Any fines and penalties disallowed. Fines, excise, penalty disallowed 1,10,000. Next ನೋಡೋಣ. ಪ್ರಪೋಸ್ಡ್ ಡಿವಿಡೆಂಡ್ ಡಿಸಲೋಡ್. ಪ್ರಪೋಸ್ಡ್ ಡಿವಿಡೆಂಡ್ ಏನಾಗಿರುತ್ತೆ, ಡಿಸಲೋಡ್ ಆಗಿರುತ್ತೆ. ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಇದು ಕೂಡ ಏನಾಗಿರುತ್ತೆ, ಪ್ರಾವಿಷನ್ ಡಿಸಲೋಡ್ ಆಗುತ್ತೆ. ಸೊ ಪ್ರಪೋಸ್ಡ್ ಡಿವಿಡೆಂಡ್ 4 lakh, provision for loss of subsidiary company 3 lakh. Excise duty allowed. Next, ಟೋಟಲ್ ಇನ್ ರೆವಿನ್ಯೂ ನಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಕಳೆದ್ರೆ ಬರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಳೀತಿದ್ದಾನೆ. ಇನ್ಕಮ್ ಟ್ಯಾಕ್ಸ್ 3 lakh ಡಿಸಲೋಡ್. ಇನ್ಕಮ್ ಟ್ಯಾಕ್ಸ್ 3 lakhs disallowed. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಒಂದೊಂದೇ ನೋಡೋಣ. ಏನಂತೆ ಅಡ್ಜಸ್ಟ್ಮೆಂಟ್ಸ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್. ಜನರಲ್ ಎಕ್ಸ್ಪೆನ್ಸಸ್ ಮೇಲ್ಗಡೆ ಅಲೋಡ್ ಮಾಡಿದ್ದೀವಿ, ಅದ್ರಾಗ ಏನೇನು ಇನ್ಕ್ಲೂಡ್ ಆಗಿದೆ ಅಂತೆ, ದೀಪಾವಳಿ ಪೂಜಾ ಎಕ್ಸ್ಪೆನ್ಸಸ್ ಅಲೋಡ್, ಸೇರಬೇಕಾಗಿರೋದು ಸೇರಿದೆ ಅಲೋಡ್. ಡೊನೇಷನ್ ಟು ಧರ್ಮಸ್ಥಳ ಟ್ರಸ್ಟ್, ಅವನೇ ಅಪ್ರೂವ್ಡ್ ಅಂತ ಹೇಳಿದಾನೆ ಅಂಡರ್ ಸೆಕ್ಷನ್ 80G. ಅಪ್ರೂವ್ಡ್ ಟ್ರಸ್ಟ್ಗೆ 80G ಕ್ಲೈಮ್ ಮಾಡ್ಬೋದು ನೀವು. ಎಷ್ಟು ಪರ್ಸೆಂಟು, 50%. ಹಾಗಾದರೆ ಡೊನೇಷನ್ ಟು ಧರ್ಮಸ್ಥಳ ಟ್ರಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರಿದೆಯಂತೆ. ಸೊ ಡಿಸಲೋ ಆಗುತ್ತೆ. ಡೊನೇಷನ್ ಟು ಧರ್ಮಸ್ಥಳ ಟ್ರಸ್ಟ್ ಎಷ್ಟಂತೆ, 20,000. ಜ್ಞಾಪಕ ಇರಲಿ, 50% ಅಲೋ ಆಗುತ್ತೆ. ನೆಕ್ಸ್ಟ್
ಸೇಲ್ಸ್ ಟ್ಯಾಕ್ಸ್ includes 100 gift packs to dealer involving an expenditure of rupees 50,000. ನಾನು ಆಲ್ರೆಡಿ ಹೇಳಿದೆ, ಸೇಲ್ಸ್ನ ಪ್ರಮೋಷನ್ ಮಾಡೋಕ್ಕೋಸ್ಕರ, ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೋಸ್ಕರ ಡೈರೀಸ್, ಕ್ಯಾಲೆಂಡರ್ಸ್ ಮತ್ತು ಗಿಫ್ಟ್ಸ್ನ ಡೀಲರ್ ಕೊಟ್ಟರೆ ಏನಾಗಿರುತ್ತೆ, ಅಲ್ಲೋಡ್ ಆಗಿರುತ್ತೆ. ಸೇಲ್ಸ್ ಎಕ್ಸ್ಪೆನ್ಸಲ್ಲಿ ಸೇರಬೇಕಾಗಿರೋದು ಸೇರಿದೆ, ನೀವೇನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ಬೋತ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಹ್ಯಾಸ್ ಬೀನ್ ಅಂಡರ್ ವ್ಯಾಲ್ಯೂಡ್ ಬೈ 20%. ಓಕೆ, ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಎರಡೂ ಕೂಡ ಅಂಡರ್ ವ್ಯಾಲ್ಯೂ ಆಗಿದೆ ಅಂತ. ಹಾಗಾದರೆ ಓಪನಿಂಗ್ ಸ್ಟಾಕ್ ಇರೋದು 40,000. ಸೊ ಓಪನಿಂಗ್ ಸ್ಟಾಕ್ 40,000 ಇದೆ. ಸಪರೇಟ್ ಐಟಮ್ ತಗೊಳ್ಳೋಣ. ಓಪನಿಂಗ್ ಸ್ಟಾಕ್ 40,000 ಇದೆ. ಓಪನಿಂಗ್ ಸ್ಟಾಕ್ ಅಂದರೆ ಯಾವ ಸೈಡು ಇಲ್ಲಿ ಬರೆಯೋಣ. ಓಪನಿಂಗ್ ಸ್ಟಾಕ್ ಅಂದರೆ ಯಾವ ಸೈಡು, ಡೆಬಿಟ್ ಸೈಡ್. ಏನಾಗಿದೆಯಂತೆ, ಬೋತ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ಸ್ ವರ್ ಅಂಡರ್ ವ್ಯಾಲ್ಯೂಡ್. ಅಂಡರ್ ವ್ಯಾಲ್ಯೂ ಅಂದ್ರೆ ಅರ್ಥ ಏನು, ಕಡಿಮೆ ಆಗಿದೆ. ಓಪನಿಂಗ್ ಸ್ಟಾಕ್ ಅಂದರೆ ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರೋದನ್ನ ಅಡ್ಜಸ್ಟ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಲೆಸ್ ಅಂಡರ್ ವ್ಯಾಲ್ಯೂಯೇಷನ್ ಓಪನಿಂಗ್ ಸ್ಟಾಕ್. ಎಷ್ಟು ಅಂದ್ಬಿಟ್ಟಿದೆ, 40,000. ನಾರ್ಮಲ್ ಕಾಸ್ಟ್ ಇರೋದು ಎಷ್ಟಿರುತ್ತೆ, 100% ಇರುತ್ತೆ. ಏನು ಮಾಡಿದಾನೆ ಅವನು, 20% ಅಂಡರ್ ವ್ಯಾಲ್ಯೂ ಮಾಡಿದ್ದಾನೆ. ಅಂಡರ್ ವ್ಯಾಲ್ಯೂ ಮಾಡಿದ್ದಾನೆ ಅರ್ಥ ಏನು, ಕಡಿಮೆ ಮಾಡಿದ್ದಾನೆ. ಅಂದರೆ ಎಷ್ಟು ಪರ್ಸೆಂಟ್ ವ್ಯಾಲ್ಯೂ ಮಾಡಿದ್ದಾನೆ, 80% ಮಾಡಿದ್ದಾನೆ. ಹಾಗಾದರೆ ನಾವೇನು ಮಾಡಬೇಕು, ಈಗ 80%ಗೆ 40,000 ಅಂದರೆ 20%ಗೆ ಎಷ್ಟು ಅಂದರೆ, ಇದು 80%ಗೆ 40,000 ಆದರೆ 20%ಗೆ ಎಷ್ಟು ಅಂತ ಮಾಡಬೇಕಾಗಿರುತ್ತೆ. ಅಂದರೆ ಬರೋದು 10,000 rupees. ನೆಕ್ಸ್ಟ್, ಅದಾದ ನಂತರ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಯಾವ ಸೈಡ್ ಆಗಿರುತ್ತೆ, ಕ್ರೆಡಿಟ್ ಸೈಡ್ ಆಗಿರುತ್ತೆ. ಕ್ರೆಡಿಟ್ ಸೈಡ್ ಏನಾಗಿದೆ, ಅಂಡರ್ ವ್ಯಾಲ್ಯೂ ಅಂದ್ರೆ ಅರ್ಥ ಕಡಿಮೆ ಆಗಿದೆ. ಅಂದರೆ ಏನಾಗಿರುತ್ತೆ, ನೆಟ್ ಪ್ರಾಫಿಟ್ ಅದು ಕೂಡ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಇದನ್ನ ಅಡ್ಜಸ್ಟ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಆ್ಯಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಅದು 1 lakh ಇದೆ, ಇಂಟು ಸೇಮ್ 20/80 ಅಪ್ಲೈ ಮಾಡಬೇಕು ಅಂಡರ್ ವ್ಯಾಲ್ಯೂಯೇಷನ್. ಅಂದರೆ ಬರೋದು 25,000. ಸೊ ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಎಕ್ಸೈಸ್ ಡ್ಯೂಟಿ ಏನಾಗಿದೆಯಂತೆ, ಎಕ್ಸೈಸ್ ಡ್ಯೂಟಿ related to previous year 17-18 rupees 10,000 was paid during the current year. ಹಿಂದಿನ ವರ್ಷದ ಎಕ್ಸೈಸ್ ಡ್ಯೂಟಿನ ಈಗ ಕೊಟ್ಟಿದ್ದಾನಂತೆ. ಇದು ಮೇಲ್ಗಡೆ ಇನ್ಕ್ಲೂಡ್ ಆಗಿದೆಯಾ ಇಲ್ಲ ಅಂತ ನೋಡಬೇಕು. ಇನ್ಕ್ಲೂಡೆಡ್ ಇನ್ ದ ಎಬೋ P&L ಅಕೌಂಟ್, ಅದೇ ದಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸೇರಬೇಕಾಗಿರೋದು ಸೇರಿದೆ, ನೀವೇನು ಅಡ್ಜಸ್ಟ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಬ್ಯಾಡ್ ಡೆಟ್ಸ್ ರೆಕಾರ್ಡ್ ಮೇಲ್ಗಡೆ ಕೊಟ್ಟಿದ್ದಾನೆ. ಆ ಬ್ಯಾಡ್ ಡೆಟ್ಸ್ ರೆಕಾರ್ಡ್ ಏನಂತೆ,
Bad debts recovered during the previous year relating to 17-18 and were claimed as deduction in the same period. Bad debts ಅಲೋ ಆಗಿದೆಯಂತೆ, ಹಿಂದಿನ ವರ್ಷ ಅಲೋ ಆಗಿದೆಯಂತೆ, ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ಈಗಲೂ ಅಲೋಡ್, ಸೊ ಸೇರ್ಬೇಕಾಗಿರೋದು ಸೇರಿದೆ, ನೀವಿನ್ನೇನು ಮಾಡುವಂಥ ಅಗತ್ಯ ಇಲ್ಲ. ನೆಕ್ಸ್ಟ್, ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್. ನೀವು ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ತಗೊಬಾರ್ದು, ಯಾವುದನ್ನು ಮಾತ್ರ ತಗೊಬೇಕು, ಆಸ್ ಪರ್ ಐ ಟಿ ಪ್ರಾವಿಷನ್ ತಗೊಬೇಕಾಗಿರುತ್ತೆ. ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 3 ಲಕ್ಷ, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ 2 ಲಕ್ಷ. ಇದನ್ನೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಸೊ ಲೆಸ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ and unabsorbed depreciation. ಎಷ್ಟೆಷ್ಟು, 3 ಲಕ್ಷ ಮತ್ತು 2 ಲಕ್ಷ. 3 ಲಕ್ಷ ಮತ್ತು 2 ಲಕ್ಷ ಇವೆರಡನ್ನು ಕೂಡಿದ್ರೆ ಬರೋದು 5 ಲಕ್ಷನ ನಾವು ಲೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಮತ್ತು ಆಸ್ ಪರ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿನ ಆಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್. ನೆಕ್ಸ್ಟ್ ಆಮೇಲೆ 115 JB ಕ್ಯಾಲ್ಕುಲೇಟ್ ಮಾಡಿ, ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ 3 ಸ್ಟೆಪ್ ಕೇಳಿದ್ದಾನೆ. ಸೊ ನಾವಿವಾಗ ಸ್ಟೆಪ್ ನಂಬರ್ 1 ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ಹಾಗಾದ್ರೆ ನಾವೇನು ಮಾಡಬೇಕೀಗ, ಇದನ್ನು ಟೋಟಲ್ ಹಾಕಬೇಕು. 1,10,000 4 3 2 ಮತ್ತು 3 20 4 3 7 3 10 11,30,000. ಇದನ್ನು ಆ್ಯಡ್ ಮಾಡಿದ್ರೆ 28,57,000. 28,57,000. ಅದರಲ್ಲಿ ಏನು ಮಾಡಬೇಕು, 5,000 ಇದು 28,57,000ದಲ್ಲಿ 5,000 ಕಳಿಬೇಕು, ಬರೋದು 28,52,000. 28,52,000ದಲ್ಲಿ 10,000 ಕಳಿಬೇಕು, ಬರೋದು 28,42,000. ಅದರಲ್ಲಿ 25,000 ಕಳಿಬೇಕು. 28,17,000 67,000. ಸೊ 28,67,000ದಲ್ಲಿ 5 ಲಕ್ಷ ಕಳೆದ್ರೆ 23,67,000. ಇದನ್ನೇ ನಾವೇನಂತ ಕರಿತೀರಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ ನಂತರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಕಾಂಪ್ಯುಟೇಷನ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ HP ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, 23,67,000.
23,67,000. ಕ್ಯಾಪಿಟಲ್ ಗೇನ್ಸ್ ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಲ್ಲ. ಟೋಟಲ್ ಮಾಡಿದ್ರೆ ಬರೋದು 23 lakh. ಟೋಟಲ್ ಮಾಡಿದ್ರೆ ಬರೋದು 23,67,000. ಏನಿದು ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ and intersection ATC to ATU, that is as per chapter 6. ಯಾವುದು ಯಾವ ಡಿಡಕ್ಷನ್ ಸಿಗುತ್ತೆ? ATG. ಏನದು? ಡೊನೇಷನ್ ಟು ಧರ್ಮಸ್ಥಳ ಟ್ರಸ್ಟ್. ಎಷ್ಟು ಪರ್ಸೆಂಟು? 50% ಅಷ್ಟು ಸಿಗುತ್ತೆ. ಹಾಗಾದರೆ ಧರ್ಮಸ್ಥಳ ಟ್ರಸ್ಟ್ಗೆ ಎಷ್ಟಂತೆ ಅಮೌಂಟು? 20,000 ಅಂತ. ಆನ್ 20,000 ಮೇಲೆ 50% ಅಂದ್ರೆ ಎಷ್ಟು? 10,000. ಲೆಸ್ ಮಾಡಿದ್ರೆ 23,67,000 10,000 ಹೋದರೆ 23,57,000. ಇದನ್ನೇನಂತ ಕರಿತೀರ ನೀವು? ಟೋಟಲ್ ಇನ್ಕಮ್ ಅಂತ ಕರಿತೀರ. ಟೋಟಲ್ ಇನ್ಕಮ್ ಬಂದ ನಂತರ ನಾವೇನು ಮಾಡಬೇಕಾಗಿರುತ್ತೆ? ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಇರೋದೊಂದೇ ಇನ್ಕಮ್ ಇಲ್ಲಿ. ಟ್ಯಾಕ್ಸ್ ಅಟ್ 25%. ಕಂಪಲ್ಸರಿಯಾಗಿ ನೋಟ್ ಬರ್ದಿರ್ಬೇಕು ನೀವು. ಇಟ್ ಈಸ್ ಟು ಬಿ ಅಸ್ಯೂಮ್ಡ್ ದಟ್ ಗ್ರಾಸ್ ಟರ್ನ್ ಓವರ್ ಆಫ್ company is, it is to be assumed that gross turnover of the company is less than 250 crores. So rate of tax is 25%. Then 25% on 23,57,000. 589,250. ಟರ್ನ್ ಓವರ್ 1 ಕೋಟಿಗಿಂತ ಜಾಸ್ತಿ ಇಲ್ಲ, ಬರೀ 23 lakhs ಅಷ್ಟೇ ಇರೋದು. ಸೊ ಸರ್ಚಾರ್ಜ್ ಅಪ್ಲಿಕಬಲ್ ಆಗಲ್ಲ. HEC ಅಟ್ 4%. ಇದರ ಮೇಲೆ 23,570. ಇದನ್ನು ಆ್ಯಡ್ ಮಾಡಿದ್ರೆ 5,89,250ಗೆ 23,570 ಆ್ಯಡ್ ಮಾಡಿದ್ರೆ ಬರೋದು 612,820. ದಿಸ್ ಇಸ್ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಅಂಡರ್ ನಾರ್ಮಲ್ IT provision. Tax liability of a company under normal IT provision. ಇಷ್ಟೇ ಬಂದಿರೋದು ಅನ್ಸುತ್ತೆ. ಈಗ ಇವಾಗ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ IT ಪ್ರಾವಿಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀರ. ಈಗ ನಾವು ಏನು ನೆಕ್ಸ್ಟ್ ಕಂಡಿಬೇಕು? ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ ಕ್ಯಾಲ್ಕುಲೇಟ್ ಮಾಡಿ. ಇವೆರಡರಲ್ಲಿ ಯಾವುದು ಹೈಯರ್ ಆಗಿರುತ್ತೋ, ಯಾವುದು ಜಾಸ್ತಿ ಇರುತ್ತೋ ಅದನ್ನೇ ನಾವೇನು ಮಾಡಬೇಕು? ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ. ದಟ್ ಈಸ್ that much amount of tax need to pay
ಟು ದ ಗವರ್ಮೆಂಟ್ ಬೈ ದ ಕಂಪನಿ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅನ್ಕೊಂಬೋದಾ?